ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಿಂಗಲ್ ಲಿಂಕೇಜ್ ಅಥವಾ ಮಿನಿಮಮ್ ಅಲ್ಗೋರಿದಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದೇ ಕಾನ್ಸೆಪ್ಟ್ ಮೇಲೆ ನಮಗೆ ಇನ್ನೂ ಕೂಡ 2 ರಿಂದ 3 ಅಲ್ಗೋರಿದಮ್ಸ್ ಬರ್ತವೆ. ಸೊ ಕಂಪ್ಲೀಟ್ ಅಂತ ಒಂದು ಬರುತ್ತೆ, ಅವರೇಜ್ ಅಂತ ಒಂದು ಬರುತ್ತೆ. ಸೊ ಅದ್ರಲ್ಲಿ ಏನಿಲ್ಲ, ಸಿಂಪಲ್ ಒಂದು ಸ್ಟೆಪ್ ಅಲ್ಲಿ ಮಾತ್ರ ನಾವು ಚೇಂಜಸ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಅದು ಯಾವ ರೀತಿ ಅಂತ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಾವು ಸಿಂಗಲ್ ಲಿಂಕೇಜ್ ಅನ್ನ ಕಲಿತಾ ಹೋಗೋಣ. ಸೊ ವೆರಿ ಈಸಿ ಪ್ರಾಬ್ಲಮ್. ಫಸ್ಟ್ ನಮಗೆ ಒಂದು ಟೇಬಲ್ ಅನ್ನ ಕೊಡ್ತಾರೆ, ಅದರಲ್ಲಿ ಆಬ್ಜೆಕ್ಟ್ಸ್ ಗಳಿದಾವೆ 0 1 2 3 4. ಸೊ ಟೋಟಲ್ ಎಷ್ಟು ಆಬ್ಜೆಕ್ಟ್ಸ್ ಇರೋದು? 5 ಆಬ್ಜೆಕ್ಟ್ಸ್ ಗಳಿದಾವೆ. ಅವುಗಳ ಡೇಟಾ ಪಾಯಿಂಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕೆಲಸ ಏನು ಅಂತಂದ್ರೆ ನಮ್ದು ಪ್ರಾಕ್ಸಿಮಿಟಿ ಮ್ಯಾಟ್ರಿಕ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಪ್ರಾಕ್ಸಿಮಿಟಿ ಮ್ಯಾಟ್ರಿಕ್ಸ್. ಸೊ ಪ್ರಾಕ್ಸಿಮಿಟಿ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು? ಫಸ್ಟ್ ಆಬ್ಜೆಕ್ಟ್ಸ್ ಗಳನ್ನ ರೋ ಮತ್ತೆ ಕಾಲಮ್ ವೈಸ್ ಬರ್ಕೊಂತ ಹೋಗಿ. ಸೊ 0 1 2 3 4. ನೆಕ್ಸ್ಟ್ 0 1 2 3 4. ಸರಿನಾ? ಸೊ ಏನ್ ಮಾಡಿದೆ, ಆಬ್ಜೆಕ್ಟ್ಸ್ ಗಳನ್ನ ಕಾಲಮ್ ವೈಸ್ ಮತ್ತೆ ರೋ ವೈಸ್ ಬರ್ದೆ. ಸೊ ಇವಾಗ 0,0 ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. 1,1 ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. 2,2 ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. 3,3 ವ್ಯಾಲ್ಯೂ ಕೂಡ ಏನಾಗುತ್ತೆ? 0 ಆಗುತ್ತೆ. 4,4 ವ್ಯಾಲ್ಯೂ ಕೂಡ 0 ಆಗುತ್ತೆ. ಸರಿನಾ? ಸೊ ಒಂದೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ 0 ಅಂತ ಕೊಟ್ಟಿದ್ದಾರೆ, ಇನ್ನೊಂದೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಈ ರೀತಿ ಡ್ಯಾಶ್ ಅನ್ನ ಹಾಕಿದ್ದಾರೆ. ಸೊ ನೀವು ಡ್ಯಾಶ್ ಅನ್ನು ಯೂಸ್ ಮಾಡ್ತಾ ಹೋಗಿ. ಸರಿನಾ? ಸೊ ಡ್ಯಾಶ್ ಆದ್ರೂ ಹಾಕ್ಬೋದು ಅಥವಾ 0 ನಾದ್ರೂ ಹಾಕ್ಬೋದು. ಸೊ ಇವಾಗ ನಾವು ಈ ಡ್ಯಾಶ್ ಗಳ ಮೇಲೆ ಇದಾವಲ್ಲ, ಸೊ ಇವುಗಳನ್ನ ಫಿಲ್ ಮಾಡಿದ್ರೆ ಸಾಕು, ನಮಗೆ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಫಸ್ಟ್ 0,1 ವ್ಯಾಲ್ಯೂನ ನಾನು ಫಿಲ್ ಮಾಡ್ಬೇಕಲ್ವಾ? ಸೊ ಅದನ್ನ ಫಿಲ್ ಮಾಡೋದಕ್ಕೋಸ್ಕರ ನಾನು ಯೂಕ್ಲಿಡಿಯನ್ ಡಿಸ್ಟೆನ್ಸಿನ ಹೆಲ್ಪ್ ಅನ್ನ ತಗೊಂತ ಹೋಗ್ತೀನಿ. ಸೊ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಫಾರ್ಮುಲಾ ಏನು? ರೂಟ್ ಆಫ್ x2 minus x1 whole square plus y2 minus y1 whole square ಅಲ್ವಾ? ಸೊ ಇವಾಗ ನಾನು x2 ವ್ಯಾಲ್ಯೂ ಏನ್ ತಗೋಬೇಕು, x1 ವ್ಯಾಲ್ಯೂ ಏನ್ ತಗೋಬೇಕು? ಸೊ ಅದೆಲ್ಲ ಡೌಟ್ ಆಗ್ತಾ ಹೋಗುತ್ತೆ. ಸೊ ನೋಡಿ, ಮೊದಲಿಗೆ ನಾವು ಯಾವ ರೋ ಅನ್ನ ಫಿಲ್ ಮಾಡ್ತಾ ಇರೋದು? 0th ರೋ. ಸೊ 0th ಆಬ್ಜೆಕ್ಟ್ ಇರುವಂತ ರೋ. ಸೊ ಫಸ್ಟ್ ಇಲ್ಲಿ 1 2 3 4. ಸೊ ಇದನ್ನ ಫಿಲ್ ಮಾಡೋದು. ನೆಕ್ಸ್ಟ್ ರೋಗೆ ಹೋಗೋಣ. ಸೊ ಆ ರೀತಿ ಫಿಲ್ ಮಾಡ್ತಾ ಹೋಗೋಣ. ಸೊ ಇವಾಗ 0th ಆಬ್ಜೆಕ್ಟ್ ಅನ್ನ ನಾನು ಫಸ್ಟ್ ತಗೊಂಡಿರೋದ್ರಿಂದ, ಸೊ 0th ಆಬ್ಜೆಕ್ಟ್ಸ್ ಇನ ಪಾಯಿಂಟ್ ಗಳೇನು? 1 ಮತ್ತೆ 4. ಸೊ 1 ಮತ್ತೆ 4 ಏನಾಗ್ತವೆ? x1 ಮತ್ತೆ y1 ವ್ಯಾಲ್ಯೂಗಳು ಆಗ್ತವೆ. ಸರಿನಾ? ಸೊ 0th ಆಬ್ಜೆಕ್ಟ್ಸ್ ಪಾಯಿಂಟ್ ಗಳೇನಾಗ್ತವೆ? x1 ಮತ್ತೆ y1 ವ್ಯಾಲ್ಯೂ ಆಗ್ತವೆ. ಸೊ ಇವಾಗ x2 ಮತ್ತೆ y2 ವ್ಯಾಲ್ಯೂ ಏನಾಗುತ್ತೆ? ಸಿಂಪಲ್. ಸೊ ಇವಾಗ ನನಗೆ ಫಸ್ಟ್ ಏನ್ ಬೇಕು? 0,1 ಬೇಕು. ಸೊ ಮೊದಲನೇ ಆಬ್ಜೆಕ್ಟ್ ಇನ ರೆಫರೆನ್ಸ್ ತಗೊಂಡಾಗ ಈ ವ್ಯಾಲ್ಯೂ ಏನಾಗುತ್ತೆ? x2 ಆಗುತ್ತೆ. ಈ ವ್ಯಾಲ್ಯೂ ಏನಾಗುತ್ತೆ? y2 ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. x2 minus x1 ಅಂತಂದ್ರೆ 2 minus 1 whole square ಪ್ಲಸ್ y2 minus y1 8 minus 4 whole square. ಸೊ ವ್ಯಾಲ್ಯೂ ಏನಾಗುತ್ತೆ? ರೂಟ್ ಆಫ್ 2 minus 1 ಅಂತಂದ್ರೆ 1 ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ 8 minus 4 ಅಂತಂದ್ರೆ 4 ಸ್ಕ್ವೇರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 16. ಸೊ ರೂಟ್ 17 ಆಗುತ್ತೆ. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ರೂಟ್ 17 ವ್ಯಾಲ್ಯೂ ಏನಾಯ್ತು? 4.12 ಸಾಕು. ಡೆಸಿಮಲ್ ಆದ್ಮೇಲೆ 2 ಪಾಯಿಂಟ್ ಸಾಕು. ಸೊ ಇದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ನನಗೆ ಯಾವ ಪಾಯಿಂಟ್ ಬೇಕು? 0,2 ಬೇಕು. ಸೊ ಇವಾಗ 0,2 ಅಲ್ವಾ? ಸೊ 0th x1 ಮತ್ತೆ y1 ಹಂಗೆ ಉಳ್ಕೊಳುತ್ತೆ. ಎರಡನೇ ಆಬ್ಜೆಕ್ಟ್ ಅಲ್ಲಿ ನಾವು x2 ಮತ್ತೆ y2 ನ ತಗೊಂತಾ ಹೋಗ್ತೀವಿ. ಯಾಕೆ? 0,2 ಅದಕ್ಕೋಸ್ಕರ. ಸೊ x2 minus x1 whole square ಅಂತಂದ್ರೆ ಎಷ್ಟಾಗುತ್ತೆ ವ್ಯಾಲ್ಯೂ? 5 minus 1 whole square ಪ್ಲಸ್ y2 minus y1 ಅಂತಂದ್ರೆ 10 minus 4 whole square. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 5 minus 1 will be 4 ಸ್ಕ್ವೇರ್ ಅಂತಂದ್ರೆ 16 ಪ್ಲಸ್ 10 minus 4 ಅಂತಂದ್ರೆ 6 6 36. ಸೊ 36 ಪ್ಲಸ್ 16 ಏನಾಗುತ್ತೆ? 52 ಆಗುತ್ತೆ. ಸೊ ರೂಟ್ 52 ವ್ಯಾಲ್ಯೂ ವಿಲ್ ಬಿ 7.21. ಸೊ ಅದೇ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. 0,3. ಸೊ 0,3 ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಇಲ್ಲಿ ಥರ್ಡ್ ಆಬ್ಜೆಕ್ಟ್ ವ್ಯಾಲ್ಯೂ x2 ಮತ್ತೆ y2 ಆಗುತ್ತೆ. ಸೊ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವ್ಯಾಲ್ಯೂ ಬರುತ್ತೆ. ಸೊ ಅದೇ ರೀತಿ 0,4 ವ್ಯಾಲ್ಯೂನ ಯಾವ ರೀತಿ ಕಂಡುಹಿಡಿತೀವಿ? ಫೋರ್ತ್ ಆಬ್ಜೆಕ್ಟ್ ಏನಾಗುತ್ತೆ? x2 ಮತ್ತೆ y2 ಆಗುತ್ತೆ. ಸೊ x1 ಮತ್ತೆ y1 ಅದೇ ರೀತಿ ಉಳ್ಕೊಳ್ಳುತ್ತೆ. ಸೊ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಈಗ 0th ಆಬ್ಜೆಕ್ಟ್ ಇರುವಂತಹ ರೋ ಫುಲ್ ಆಯ್ತು. ನೆಕ್ಸ್ಟ್ ಮೊದಲನೇ ಆಬ್ಜೆಕ್ಟ್ ಇರುವಂತಹ ರೋ ಅನ್ನ ಕಂಪ್ಲೀಟ್ ಮಾಡಬೇಕು. ಸೊ ಇದಕ್ಕೆ ಬರೆಯುವಂತ ಅವಶ್ಯಕತೆ ಇಲ್ಲ, ಏನಿದ್ರು ಕೂಡ ಇದರಿಂದ ಆ ಕಡೆಗೆ. ಸೊ ಡ್ಯಾಶ್ ಇಂದ ಆ ಕಡೆ ಅಂತಂದ್ರೆ 1,2 ಬೇಕು. ಸೊ 1 ನ ರೆಫರೆನ್ಸ್ ಅನ್ನ ತಗೊಂತಿರೋದ್ರಿಂದ 1 ಆಬ್ಜೆಕ್ಟ್ ಇನ ಪಾಯಿಂಟ್ ಗಳೇನು? 2 ಮತ್ತೆ 8. ಸೊ 2 ವಿಲ್ ಬಿಕಮ್ x1 ವ್ಯಾಲ್ಯೂ, 8 ವಿಲ್ ಬಿಕಮ್ y1 ವ್ಯಾಲ್ಯೂ. ಈಗ ನನಗೆ ಯಾವ್ದ್ರದ್ದು ಬೇಕು? ಸೊ ಈಗ ನನಗೆ ಯಾವ್ದ್ರದ್ದು ಬೇಕು? 1,2 ಬೇಕು. ಸೊ 2ದು ಏನು ವ್ಯಾಲ್ಯೂಗಳಿದಾವೆ ಅವು x2 ಮತ್ತೆ y2 ಆಗ್ತವೆ. ನೆಕ್ಸ್ಟ್ 1,3 ಬೇಕು ಅಂತ ಅನ್ಕೊಳ್ಳಿ. ಸೊ ಅವಾಗ 1,3 ಬೇಕಾದಾಗ ಇದು x2 ಇದು y2 ಆಗುತ್ತೆ. ನೆಕ್ಸ್ಟ್ 1,4 ಬೇಕಾದಾಗ ಇದು x2 ಇದು y2 ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಾವು ಫಿಲ್ ಮಾಡ್ತಾ ಹೋಗ್ಬೇಕು.
ಈಗ ಮೊದಲನೇ ಆಬ್ಜೆಕ್ಟ್ ಕೂಡ ಫಿಲ್ ಮಾಡಿದ್ವಿ. ನೆಕ್ಸ್ಟ್ ಎರಡನೇ ಆಬ್ಜೆಕ್ಟಿನ ರೋ ಅನ್ನ ಫಿಲ್ ಮಾಡಬೇಕಾದ್ರೆ ಏನಿದ್ರು ಕೂಡ ಇದರಿಂದ ಆ ಕಡೆ. ಸೊ ಈ ಎರಡು ವ್ಯಾಲ್ಯೂಸ್ ಮಾತ್ರ ಬೇಕು. 2,3 ಬೇಕು, 2,4 ಬೇಕು. ಸೊ ಸೆಕೆಂಡ್ ಆಬ್ಜೆಕ್ಟಿನ ಪಾಯಿಂಟ್ಗಳು ಏನಾಗ್ತವೆ, x1 y1 ಆಗ್ತವೆ. ಸೆಕೆಂಡ್ ಆಬ್ಜೆಕ್ಟಿನ ಪಾಯಿಂಟ್ಗಳೇನು 5 ಮತ್ತೆ 10. ಸೊ ಅವೇನಾಗ್ತವೆ x1 ಮತ್ತೆ y1 ಆಗ್ತವೆ. ನನಗೆ ಬೇಕಾಗಿರೋದೇನು 2,3 ಬೇಕು. ಸೊ ಥರ್ಡ್ ಆಬ್ಜೆಕ್ಟ್ ಏನಾಗುತ್ತೆ x2 y2 ಆಗುತ್ತೆ. ನೆಕ್ಸ್ಟ್ 2,4 ಬೇಕು ಅಂತಂದ್ರೆ ಇದು x2 y2 ಆಗುತ್ತೆ. ಇಷ್ಟೇ ಸಿಂಪಲ್. ನೆಕ್ಸ್ಟ್ ನಾನು ಥರ್ಡ್ ಆಬ್ಜೆಕ್ಟಿನ ರೋ ಅನ್ನ ಫಿಲ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಥರ್ಡ್ ಆಬ್ಜೆಕ್ಟಿನ ಪಾಯಿಂಟ್ಗಳು x1 y1 ಆಗ್ತವೆ. 12 ಮತ್ತೆ 18. ಸೊ 12 ಮತ್ತೆ 18 ಏನಾಗ್ತವೆ, x1 ಮತ್ತೆ y1 ಆಗ್ತವೆ. ನನಗೆ ಬೇಕಾಗಿರೋದ್ರನ್ನು 3,4 ಮಾತ್ರ ಬೇಕು. ಸೊ ಫೋರ್ತ್ ಆಬ್ಜೆಕ್ಟ್ ಇಂದ ಏನಾಗುತ್ತೆ x2 ಮತ್ತೆ y2 ಆಗುತ್ತೆ. ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್. ಈಗ ಫೋರ್ತ್ ಆಬ್ಜೆಕ್ಟ್ ಇಂದು ಬರೆಯುವಂತ ಅವಶ್ಯಕತೆನೇ ಇಲ್ಲ. ಯಾಕೆ ನೋಡಿ ಇಲ್ಲೇ ಎಂಡ್ ಆಗಿದೆ. ಸೊ ಇದ್ರ ಒಳಗಡೆ ಇರುವಂತದ್ದನ್ನ ಬರೆಯುವಂತ ಅವಶ್ಯಕತೆ ಏನು ಇಲ್ಲ. ನೆಕ್ಸ್ಟ್ ಸ್ಟೆಪ್ ಎರಡನೇ ಸ್ಟೆಪ್ಪಿಗೆ ಇಲ್ಲಿ ಹೋಗೋಣ. ಸ್ಟೆಪ್ ನಂಬರ್ 2. ಸೊ ಇದನ್ನ ನೀವು ಇಟಿರೇಷನ್ ನಂಬರ್ 1 ಅಂತ ಕೂಡ ಕರಿಬಹುದು. ಯಾಕೆ ಅಂತಂದ್ರೆ ನಾವಿಲ್ಲಿ ಕ್ಲಸ್ಟರ್ ಮಾಡ್ತಾ ಹೋಗ್ತೀವಿ. ಕ್ಲಸ್ಟರ್ ಅಂತ ಅಂದ್ರೇನು, ಗ್ರೂಪ್ ಮಾಡ್ತಾ ಹೋಗ್ತೀವಿ ಆಬ್ಜೆಕ್ಟ್ ಗಳನ್ನ ಬೇಸ್ಡ್ ಆನ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಯಾಕೆ ಮಿನಿಮಮ್ ಅಲ್ಗಾರಿದಮ್ ಅಂತ ಕರೆದಿರೋದು. ಸೊ ಮಿನಿಮಮ್ ಡಿಸ್ಟೆನ್ಸ್ ಯಾವ್ದಿದೆ ನೋಡಿ, ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು 3.60. ಸೊ ಅದನ್ನ ರೌಂಡ್ ಅಪ್ ಮಾಡಬೇಕು. ಸೊ ಅದರ ರೋ ಯಾವ್ದಿರೋದು ಫಸ್ಟ್ ರೋ, ಅದರ ಕಾಲಮ್ ಯಾವ್ದಿರೋದು ಸೆಕೆಂಡ್. ಸೊ ಇವಾಗ ಮೊದಲನೇ ಆಬ್ಜೆಕ್ಟ್ ಮತ್ತೆ ಎರಡನೇ ಆಬ್ಜೆಕ್ಟ್ ಅನ್ನ ನಾವು ಕ್ಲಸ್ಟರ್ ಮಾಡಬೇಕು. ಕ್ಲಸ್ಟರ್ ಅಂದ್ರೇನು, ಗ್ರೂಪ್ ಮಾಡಬೇಕು. ಸೊ ಇವಾಗ ಏನಾಯ್ತು, ಮೊದಲನೇದು ಮತ್ತೆ ಎರಡನೇದು. ಸೊ ಎರಡು ಕೂಡ ಏನಾದ್ರು ಇವಾಗ ಕ್ಲಸ್ಟರ್ ಅದು. ಇನ್ನು ಉಳಿದಿರೋ ಆಬ್ಜೆಕ್ಟ್ ಯಾವುದು, 0th ಆಬ್ಜೆಕ್ಟ್ ಉಳಿದಿದೆ, ಥರ್ಡ್ ಆಬ್ಜೆಕ್ಟ್ ಉಳಿದಿದೆ, ಫೋರ್ತ್ ಆಬ್ಜೆಕ್ಟ್ ಉಳಿದಿದೆ. ಸೊ ಅದೇ ರೀತಿ ನಾವು ಇಲ್ಲೂ ಕೂಡ ರೋ ವೈಸ್ ಬರೀತಾ ಹೋಗ್ತೀವಿ. 1,2 ನೆಕ್ಸ್ಟ್ 0 3 4 ಸರಿನಾ. ಸೊ ಇವಾಗ 1,2 ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ ಅದನ್ನ ಡ್ಯಾಶ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 0,0 ಏನಾಗುತ್ತೆ 0 ಆಗುತ್ತೆ. ಸೊ ಡ್ಯಾಶ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 3,3 ಏನಾಗುತ್ತೆ 0 ಆಗುತ್ತೆ. ಸೊ ಡ್ಯಾಶ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. 4,4 ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಸೊ ಡ್ಯಾಶ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇವಾಗ ಡ್ಯಾಶ್ ಇಂದ ಏನ್ ಆ ಕಡೆ ಇದಾವೆ ಆ ವ್ಯಾಲ್ಯೂಸ್ ಅನ್ನ ಮಾತ್ರ ಕಂಡುಹಿಡಬೇಕು. 1,2 ಇಂದ 0 ಇರುವಂತ ಯೂಕ್ಲಿಡಿಯನ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ತೋರಿಸ್ತೀನಿ ನೋಡಿ. ಡಿಸ್ಟೆನ್ಸ್ ಫ್ರಮ್ 1,2 ಟು 0 ಅಲ್ವಾ. ಸೊ 1,2 ಇಂದ 0ಗೆ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರೆ, ಸೊ ಇದನ್ನ ಸಿಂಪಲ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಡಿಸ್ಟೆನ್ಸ್ ಫ್ರಮ್ 1,0 ಅಥವಾ 2,0. ಸೊ ಇವೆರಡರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ಬರುತ್ತೆ ಅದನ್ನ ನಾವು ಫಿಲ್ ಮಾಡ್ತಾ ಹೋಗ್ತೀವಿ ಈ ಒಂದು ಜಾಗದಲ್ಲಿ. ಸೊ ಡಿಸ್ಟೆನ್ಸ್ ಫ್ರಮ್ 1,0 ಪ್ರಾಕ್ಸಿಮಿಟಿ ಮ್ಯಾಟ್ರಿಕ್ಸ್ ಅನ್ನ ಅದಕ್ಕೆ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ಇದನ್ನ ನೋಡ್ಕೊಂಡ್ಬಿಟ್ಟು ವ್ಯಾಲ್ಯೂಗಳನ್ನ ನಾವು ಫಿಲ್ ಮಾಡ್ತಾ ಹೋಗ್ತೀವಿ. ಸೊ 1,0 ವ್ಯಾಲ್ಯೂ ಏನಿದೆ 1,0. ಸೊ ಇದು ಯಾವ ರೀತಿ ಆಯ್ತು ಅಂತಂದ್ರೆ, ಚಿಕ್ಕಮಂಗ್ಳೂರಿಂದ ಹಾಸನ್ಗೆ 60 ಕಿಲೋಮೀಟರ್ ಇದೆ ಅಂತಂದ್ರೆ ಹಾಸನಿಂದ ಚಿಕ್ಕಮಂಗ್ಳೂರ್ಗೂ ಕೂಡ 60 ಕಿಲೋಮೀಟರ್ ಇರುತ್ತಾ ಅಲ್ವಾ. ಎ ಇಂದ ಬಿ ಪಾಯಿಂಟ್ ಗೆ ಸಮ್ ಡಿಸ್ಟೆನ್ಸ್ ಇದೆ ಅಂತಂದ್ರೆ ಅಷ್ಟೇ ಡಿಸ್ಟೆನ್ಸ್ ಬಿ ಇಂದ ಎ ಗೆ ಇರುತ್ತೆ. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆಗುತ್ತೆ. ಏನು ಅವ್ರು ಕೇಳ್ತಾ ಇರೋದು 1,0 ವ್ಯಾಲ್ಯೂ ಬೇಕಿದೆ ಅಂತ. 1,0 ವ್ಯಾಲ್ಯೂ ಗೊತ್ತಿಲ್ಲ, ಬಟ್ 0,1 ವ್ಯಾಲ್ಯೂ ಗೊತ್ತಾ. ಸೊ 0,1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 4.12. ಸೊ ನೋಡಿ ಇಲ್ಲಿ 0 ಇಂದ 1ಗೆ ಡಿಸ್ಟೆನ್ಸ್ ಎಷ್ಟಿದೆ 4.12 ಇದೆ. ಸೊ ಅದೇ ರೀತಿ ನನಗೆ ಬೇಕಾಗಿರೋದನ್ನು 1 ಇಂದ 0. ಸೊ 1 ಇಂದ 0ಗೂ ಕೂಡ ಎಷ್ಟು ಡಿಸ್ಟೆನ್ಸ್ ಇರುತ್ತೆ 4.12. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಗಿದೆ. ನೆಕ್ಸ್ಟ್ 2,0 ಬೇಕು. ಸೊ 2,0 ವ್ಯಾಲ್ಯೂ ಗೊತ್ತಿಲ್ಲ, ಬಟ್ 0,2 ವ್ಯಾಲ್ಯೂ ಗೊತ್ತು. ಎಷ್ಟು 7.12. ಸಾರಿ 7.21. ಸೊ ಏನಾಯ್ತು 0 to 2 ಎಷ್ಟು ಡಿಸ್ಟೆನ್ಸ್ ಇದೆ, 0 to 2 ಡಿಸ್ಟೆನ್ಸ್ 7.21 ಅಂತ ಅಂದ್ರೆ 2 ಇಂದ 0ಗೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರುತ್ತಲ್ವಾ. ಸೊ ಅದೇ ಕಾನ್ಸೆಪ್ಟ್ ಯೂಸ್ ಮಾಡಿರೋದು. ಸೊ ಇವಾಗ ಇವೆರಡರಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು 4.12. ಸೊ ನಾವು ಬೇಕಾಗಿರೋದೇನು 4.12. ಸೊ ಅದನ್ನ ಇಲ್ಲಿ ಬರೀ 4.12. ನೆಕ್ಸ್ಟ್ 1,2 ಇಂದ 3ಗೆ. ಸೊ 1,2 ಇಂದ 3ಗೆ ನಾವು ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಸೊ 1 ಇಂದ 3ಗೆ, ನೆಕ್ಸ್ಟ್ 2 ಇಂದ 3ಗೆ. ಸೊ 1,3 ವ್ಯಾಲ್ಯೂ ಏನಿದೆ ನೋಡಿ, 1,3 ವ್ಯಾಲ್ಯೂ ಇಸ್ 14.14. ಇದು ಇಲ್ಲ ಅಂತಂದ್ರೆ 2,3. ಸೊ 2,3 ವ್ಯಾಲ್ಯೂ ಏನಿದೆ 10.63. ಸೊ ಇವೆರಡರಲ್ಲಿ ಚಿಕ್ಕ ವ್ಯಾಲ್ಯೂ ಯಾವುದು 10.63. ಅದನ್ನು ಬರೀರಿ 10.63. ನೆಕ್ಸ್ಟ್ 1,2 to 4. ಸೊ ಏನಾಗುತ್ತೆ 1,2 ಇಂದ 4ಗೆ. ಸೊ ಅಂತಂದ್ರೆ 1 to 4, 2 to 4 ಆಗುತ್ತೆ. ಸೊ 1 to 4 ವ್ಯಾಲ್ಯೂ ಏನಿದೆ ನೋಡಿ, 1 ಇಂದ 4ಗೆ 23.32, 2 ಇಂದ 4ಗೆ. ಸೊ 2 to 4 20.12. ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 20.12. ಸೊ 20.12 ನ ತಗೊಂತೀವಿ. ನೆಕ್ಸ್ಟ್ 0,3. ಸೊ 0,3 ವ್ಯಾಲ್ಯೂ ಆಲ್ರೆಡಿ ಇದೆ ಎಷ್ಟು 17.80.
ನೆಕ್ಸ್ಟ್ 0,4 0,4 ವ್ಯಾಲ್ಯೂ ಎಷ್ಟಿದೆ 27.29. ನೆಕ್ಸ್ಟ್ 3,4 ವ್ಯಾಲ್ಯೂ ಬೇಕು. ಸೊ 3,4 ವ್ಯಾಲ್ಯೂ ಇಸ್ 10.19 ಇಷ್ಟೇ. 4,4 ಅಲ್ಲಿ ಇದು ಡಾಟ್ ಇದೆ ಅಂತಂದ್ರೆ ಇದು ಯಾವುದನ್ನು ಕೂಡ ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಸೇಮ್ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದಿದೆ ಹುಡುಕ್ರಿ ಇಷ್ಟರಲ್ಲಿ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು 4.12. ಸೊ ಅದಿರುವಂತ ರೋ ಯಾವುದು 1,2 ಇರುವಂತದ್ದು, ಅದರ ಕಾಲಮ್ ಯಾವುದು 0 ಇರುವಂತದ್ದು. ಸೊ ಇವಾಗ ಏನಾಯ್ತು 0, 1 ಮತ್ತೆ 2. ಸೊ 3 ಆಬ್ಜೆಕ್ಟ್ ಕೂಡ ಒಂದು ಕ್ಲಸ್ಟರ್ ಆಗ್ತವೆ. ಸೊ ಇವಾಗ ಸ್ಟೆಪ್ ನಂಬರ್ 3 ಇಲ್ಲಿ ಬರೀತೀನಿ. ಸ್ಟೆಪ್ ನಂಬರ್ 3. ಸೊ ಇಟಿರೇಷನ್ 2 ಅಂತ ತಗೋಬಹುದು. ಸೊ ಇಲ್ಲೇನಾಗ್ತಾ ಇದೆ ಆಬ್ಜೆಕ್ಟ್ 0, ಆಬ್ಜೆಕ್ಟ್ 1 ಮತ್ತೆ ಆಬ್ಜೆಕ್ಟ್ 2. ಸೊ 3 ಕೂಡ ಸೇರಿಸಿ ಒಂದು ಕ್ಲಸ್ಟರ್ ಅಥವಾ ಗ್ರೂಪ್ ಆಗ್ತಾ ಇದೆ. ಯಾಕೆ ನೋಡಿ 1,2 ಇಂದು ರೋ, 0ದು ಕಾಲಮ್. ಸೊ 0th ಆಬ್ಜೆಕ್ಟ್, ಫಸ್ಟ್ ಆಬ್ಜೆಕ್ಟ್, ಸೆಕೆಂಡ್ ಆಬ್ಜೆಕ್ಟ್ 3 ಸೇರಿ ಒಂದು ಕ್ಲಸ್ಟರ್ ಆಗ್ತವೆ. ಇನ್ನು ಉಳ್ಕೊಂಡಿರೋದೇನು ಥರ್ಡ್ ಆಬ್ಜೆಕ್ಟ್ ಮತ್ತೆ ಫೋರ್ತ್ ಆಬ್ಜೆಕ್ಟ್ ಉಳ್ಕೊಂತು. ಅದನ್ನೇ ಈ ಸೈಡ್ ಬರೀರಿ 0,1,2 ನೆಕ್ಸ್ಟ್ 3 ಮತ್ತೆ 4. ಸೊ ಇದು ಮತ್ತೆ ಇದೇನಂತೆ 0 ಆಗುತ್ತೆ. ಸೊ 0ನ ನಾವು ಡ್ಯಾಶ್ ಇಂದ ರೆಪ್ರೆಸೆಂಟ್ ಮಾಡಿವಿ. 3,3 ವಿಲ್ ಬಿ ಡ್ಯಾಶ್, 4,4 ವಿಲ್ ಬಿ ಡ್ಯಾಶ್. ಸೊ ಇವಾಗ ಈ 3 ಆಬ್ಜೆಕ್ಟ್ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕಷ್ಟೇ. 0, 1, 2 to 3 ಡಿಸ್ಟೆನ್ಸ್ ಏನಾಗುತ್ತೆ, ಡಿಸ್ಟೆನ್ಸ್ ಫ್ರಮ್ 0,1,2 to 3. ಸೊ ಯಾವ ರೀತಿ ಕಂಡುಹಿಡಿತೀರಾ, ಡಿಸ್ಟೆನ್ಸ್ ಫ್ರಮ್ 0 to 3 ಅಥವಾ 1 to 3 ಇಲ್ಲ ಅಂತಂದ್ರೆ 2 to 3. ಸೊ ಇದರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರುತ್ತೆ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಡಿಸ್ಟೆನ್ಸ್ ಫ್ರಮ್ 0 to 3. ಸೊ 0 to 3 ಡಿಸ್ಟೆನ್ಸ್ ವ್ಯಾಲ್ಯೂ ಏನಿದೆ 17.80. ಇದು ಇಲ್ಲ ಅಂತಂದ್ರೆ 1,3. ಸೊ 1,3 ವ್ಯಾಲ್ಯೂ ಏನಿದೆ 14.14. ನೆಕ್ಸ್ಟ್ 2,3. ಸೊ 2,3 ವ್ಯಾಲ್ಯೂ ಏನಿದೆ 10.63. ಸೊ ಈ ಮೂರರಲ್ಲಿ ಸ್ಮಾಲೆಸ್ಟ್ ವ್ಯಾಲ್ಯೂ ಅದು 10.63. ಸೊ ಅದಕ್ಕೆ ಇಲ್ಲಿ ಬರೀಬೇಕು 10.63. ನೆಕ್ಸ್ಟ್ ಇದೇ ರೀತಿ 0, 1, 2 ಇಂದ ನನಗೆ ಫೋರ್ತ್ ಆಬ್ಜೆಕ್ಟ್ಗೆ ಡಿಸ್ಟೆನ್ಸ್ ಬೇಕು. ಸೊ ಫೋರ್ತ್ ಆಬ್ಜೆಕ್ಟ್ ಅಂದಾಗ 0 to 4, ನೆಕ್ಸ್ಟ್ 1 to 4, ನೆಕ್ಸ್ಟ್ 2 to 4. ಸೊ ವ್ಯಾಲ್ಯೂ ಏನಂತೆ 0 ಇಂದ 4ಗೆ. ಸೊ 0 to 4 ಡಿಸ್ಟೆನ್ಸ್ ಏನಿದೆ 27.29. ನೆಕ್ಸ್ಟ್ 1 to 4, 1 ಇಂದ 4ಗೆ ಎಷ್ಟಿದೆ 23.32. ನೆಕ್ಸ್ಟ್ 2 ಇಂದ 4ಗೆ. ಸೊ 2 ಇಂದ 4ಗೆ ಎಷ್ಟಿದೆ 20.12. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದಿರೋದು ನಮಗೆ ಇಲ್ಲಿ 20.12. ಸೊ 20.12. ನೆಕ್ಸ್ಟ್ 3,4 ವ್ಯಾಲ್ಯೂ. ಸೊ 3,4 ವ್ಯಾಲ್ಯೂ ಏನಿದೆ 10.19. ಸೊ ಇವಾಗ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವ್ದು ಹುಡುಕಿ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಇಸ್ 10.19. ಸೊ ಇದರ ರೆಸ್ಪೆಕ್ಟಿವ್ ಕಾಲಮ್ ಮತ್ತೆ ರೋ ಯಾವುದು, ರೋ ಈಸ್ ಥರ್ಡ್ ಆಬ್ಜೆಕ್ಟ್ ಇಂದು, ನೆಕ್ಸ್ಟ್ ಕಾಲಮ್ ಯಾವುದು ಫೋರ್ತ್ ಆಬ್ಜೆಕ್ಟ್. ಸೊ ಇವಾಗ ಥರ್ಡ್ ಮತ್ತೆ ಫೋರ್ತ್ ಆಬ್ಜೆಕ್ಟ್ ಸೇರಿ ಒಂದು ಕ್ಲಸ್ಟರ್ ಅನ್ನ ಫಾರ್ಮ್ ಮಾಡ್ತಾರೆ. ಸೊ ಸ್ಟೆಪ್ ನಂಬರ್ 4. ಸೊ ಇದನ್ನ ನೀವು ಇಟಿರೇಷನ್ ನಂಬರ್ 3 ಅಂತ ಕರೀತಾ ಹೋಗ್ಬೋದು. ಸೊ ಇವಾಗ ಏನಾಯ್ತು 0, 1, 2 ಇವೆಲ್ಲ ಸೇರಿ ಒಂದು ಕ್ಲಸ್ಟರ್ ಅನ್ನ ಫಾರ್ಮ್ ಮಾಡಿದ್ದು. ಸೊ ಇವಾಗ ಥರ್ಡ್ ಮತ್ತೆ ಫೋರ್ತ್ ಆಬ್ಜೆಕ್ಟ್ ಸೇರಿ ಇನ್ನೊಂದು ಕ್ಲಸ್ಟರ್ ಅನ್ನ ಫಾರ್ಮ್ ಮಾಡ್ತಾರೆ, ಥರ್ಡ್ ಮತ್ತೆ ಫೋರ್ತ್ ಆಬ್ಜೆಕ್ಟ್. ಸೊ ಅದೇ ರೀತಿ ಇಲ್ಲೂ ಕೂಡ ಬರ್ಕೊಳ್ಳಿ 0, 1, 2 ನೆಕ್ಸ್ಟ್ ಥರ್ಡ್ ಮತ್ತೆ ಫೋರ್ತ್ ಆಬ್ಜೆಕ್ಟ್ ಸೇರಿ. ಸೊ ಇದು ಡ್ಯಾಶ್ ಆಗುತ್ತೆ, ಇದು ಡ್ಯಾಶ್ ಆಗುತ್ತೆ. ಸೊ ಇದ್ರ ವ್ಯಾಲ್ಯೂನ ಕಂಡುಹಿಡಿಬಹುದು, ಇಲ್ಲ ಅಂತಂದ್ರೆ ಕ್ವಶನ್ ಮಾರ್ಕ್ ಇಟ್ರು ಆಯ್ತು, ಸರಿನಾ. ಸೊ ಇಲ್ಲಿಗೆ ಪ್ರಾಬ್ಲಮ್ ಅನ್ನ ಸ್ಟಾಪ್ ಮಾಡ್ತೀವಿ. ಸೊ ಇವಾಗ ನಾವು ಡೆಂಡ್ರೋಗ್ರಾಮ್ ಅನ್ನ ಬರೆದ್ಬಿಟ್ರೆ ಕಂಪ್ಲೀಟ್ ಪ್ರಾಬ್ಲಮ್, ಸರಿನಾ. ಸೊ ಡೆಂಡ್ರೋಗ್ರಾಮ್ ಅನ್ನ ಬರೆಯೋಣ. ಡೆಂಡ್ರೋಗ್ರಾಮ್ ಅಲ್ಲಿ ಇಂಟರ್ವಲ್ ಯಾವ್ದು ರೀತಿನಾದ್ರೂ ತಗೋಬಹುದು. ಸೊ ಇಲ್ಲಿ ನಾನು ಆಬ್ಜೆಕ್ಟ್ ಗಳನ್ನ ತಗೊಂಡಿದ್ದೀನಿ, ಸೊ ಇಲ್ಲಿ ಪಾಯಿಂಟ್ಸ್ ಗಳನ್ನ ತಗೊಂಡಿದ್ದೀನಿ. ಸೊ ಫಸ್ಟ್ ಏನ್ ಮಾಡಿದ್ವಿ ನಾವು, ಮೊದಲನೇ ಆಬ್ಜೆಕ್ಟ್ ಮತ್ತೆ ಎರಡನೇ ಆಬ್ಜೆಕ್ಟ್ ಅನ್ನ ಕ್ಲಸ್ಟರ್ ಮಾಡಿದ್ವಿ. ಸೊ ಯಾವುದ್ರ ಕಾರಣದಿಂದ, ಸ್ಮಾಲೆಸ್ಟ್ ವ್ಯಾಲ್ಯೂ 3.60 ಕಾರಣದಿಂದಾಗಿ. ಸೊ 3.60 ಹತ್ರ ಬರಬೇಕು. ಸೊ 3.6 ಅಂತಂದ್ರೆ ಅರೌಂಡ್ ಇಲ್ಲಿ ಬರುತ್ತೆ, ಸರಿನಾ. ನೋಡಿ ಇಲ್ಲಿ 3.6 ಅಂತಂದ್ರೆ ಅರೌಂಡ್ ಇಲ್ಲಿ ಬರುತ್ತಲ್ವಾ. ಸೊ 3.60 ಅಲ್ಲೇನ್ ಮಾಡಿದ್ವಿ 1 ಮತ್ತೆ 2 ಅನ್ನ ಕ್ಲಸ್ಟರ್ ಮಾಡಿದ್ವಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ ನಾವು, ಫಸ್ಟ್ ಮತ್ತೆ ಸೆಕೆಂಡ್ ಆಬ್ಜೆಕ್ಟ್ ಜೊತೆಗೆ 0th ಆಬ್ಜೆಕ್ಟ್ ಅನ್ನ 4.12 ಕಾರಣದಿಂದಾಗಿ ನಾವೇನ್ ಮಾಡಿದ್ವಿ ಸೇರಿಸ್ಕೊಂಡ್ವಿ. ನೋಡಿ ಇಲ್ಲಿ 1,2 ಮತ್ತೆ 0th ಆಬ್ಜೆಕ್ಟ್ ಅನ್ನ 4.12 ಕಾರಣದಿಂದಾಗಿ ನಾವು ಸೇರಿಸ್ಕೊಂಡ್ವಿ. ಸೊ 4.12 ಅಂತಂದ್ರೆ ಅರೌಂಡ್ ಇಲ್ಲಿ ಬರುತ್ತೆ. ಸೊ 0th ಆಬ್ಜೆಕ್ಟ್ ಮತ್ತೆ 1,2 ಎರಡನ್ನು ಕೂಡ ಸೇರಿಸಿದ್ವಿ. ಇವಾಗ ನೆಕ್ಸ್ಟ್ ಏನ್ ಮಾಡಿದ್ವಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಥರ್ಡ್ ಮತ್ತೆ ಫೋರ್ತ್ ಎರಡನ್ನು ಕೂಡ ಸೇರಿಸ್ತೀವಿ ಬಿಕಾಸ್ ಆಫ್ 10.19. ಸೊ 10.19 ಅಂತಂದ್ರೆ ಇಲ್ಲಿ ಒಂದು ಅರೌಂಡ್ ಇಲ್ಲಿ ಬರುತ್ತೆ. ಸೊ ಥರ್ಡ್ ಮತ್ತೆ ಫೋರ್ತ್ ಆಬ್ಜೆಕ್ಟ್ ಅನ್ನ ನಾವಿಲ್ಲಿ ಸೇರಿಸಿದ್ವಿ. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಿದ್ವಿ ನಾವು, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇಲ್ಲಿಗೆ ಎಂಡ್ ಆಯ್ತು. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ ಅಷ್ಟು ಕೂಡ ಸೇರ್ಕಂತೇವೆ. ಅಂತಂದ್ರೆ 0, 1, 2 ಇದೆ,
ನೆಕ್ಸ್ಟ್ 3,4 ಇದೆ. ಸೊ ಇದಷ್ಟು ಕೂಡ ಸೇರ್ಕೊಳ್ಳುತ್ತೆ ಅಷ್ಟೇ. ಸೊ ಈ ವ್ಯಾಲ್ಯೂನ ಕಂಡುಹಿಡಿಬಹುದು, ಇಲ್ಲ ಅಂತಂದ್ರೆ ಹಂಗೆ ಕೂಡ ಬಿಡ್ಬೋದು, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ ಸಿಗುತ್ತೆ. ಸೊ ಲಾಸ್ಟ್ ಅಲ್ಲಿ ಈ ರೀತಿ ಡೆಂಡ್ರೋಗ್ರಾಮ್ ಅನ್ನ ಬರೀರಿ. ಸೊ ಇಲ್ಲಿ ಬರೀರಿ ಬೇಕಿದ್ರೆ 3.60ಗೆ, ನೆಕ್ಸ್ಟ್ ಇಲ್ಲೇನಾಯ್ತು 4.12ಗೆ, ನೆಕ್ಸ್ಟ್ ಇಲ್ಲಿ 10.19ಗೆ. ಸೊ ಈ ರೀತಿ ನೀವು ಪಾಯಿಂಟ್ಸ್ ಅನ್ನು ಕೂಡ ಬರೀಬಹುದು. ಸೊ ಪ್ರಾಬ್ಲಮ್ ಇಲ್ಲಿಗೆ ಎಂಡ್ ಆಯ್ತು, ಸರಿನಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಉಳಿದಿರುವಂತ 3 ಅಲ್ಗಾರಿದಮ್ ಅನ್ನ ನಾನು ಡಿಸ್ಕಸ್ ಮಾಡಿರ್ತೀನಿ. ಆ ವಿಡಿಯೋಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ, ನೀವು ನೋಡಬಹುದು. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.